ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ವಾಣಿ ಕನ್ನಡದ ಪ್ರಮುಖ ಕಾದಂಬರಿಗಾರ್ತಿ ಮತ್ತು ಲೇಖಕಿ. ಮೂಲ ಹೆಸರು ಬಿಎನ್ ಸುಬ್ಬಮ್ಮ, ಕಾವ್ಯನಾಮ ವಾಣಿ. ಇವರ ಕಾಲ 1912 ರಿಂದ 1988. ಮೈಸೂರಿನ ಶ್ರೀರಂಗಪಟ್ಟಣದಲ್ಲಿ ಜನನ. ತಂದೆ ಪಿ ನರಸಿಂಗರಾವ್ ವಕೀಲರಾಗಿದ್ದರು. ಎಸ್ಎಸ್ಎಲ್ಸಿ ವರೆಗೆ ವಿದ್ಯಾಭ್ಯಾಸ. ಬಾಲ್ಯದಿಂದಲೂ ಬರವಣಿಗೆಯಲ್ಲಿ ಆಸಕ್ತಿ. 10ನೇ ವಯಸ್ಸಿನಲ್ಲಿ ಎಂಎನ್ ನಂಜುಂಡಯ್ಯನವರೊಂದಿಗೆ ವಿವಾಹ. ಪ್ರಸಿದ್ಧ ಲೇಖಕಿ ತ್ರಿವೇಣಿ, ಬಿಎಂ ಶ್ರೀಕಂಠಯ್ಯ, ಆರ್ಯಾಂಬ ಪಟ್ಟಾಭಿಯವರ ಕುಟುಂಬ ಸದಸ್ಯರು. ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ. 1944 ರಲ್ಲಿ ಕಸ್ತೂರಿ ಕಥಾ ಸಂಕಲನ ಬಿಡುಗಡೆ. 33ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಶುಭಮಂಗಳ, 2 ಕನಸು, ಹೊಸಬೆಳಕು ಈ 3 ಕಾದಂಬರಿಗಳು ಚಲನಚಿತ್ರವಾಗಿದೆ. ಪ್ರಮುಖ ಕಾದಂಬರಿಗಳು: ಚಿನ್ನದ ಪಂಜರ, ಮನೆಮಗಳು, ಅವಳ ಭಾಗ್ಯ, ಕಾವೇರಿಯ ಮಡಿಲಲ್ಲಿ, ಅಂಜಲಿ, ಬಾಳೆಯ ನೆರಳು, ಅನಿರೀಕ್ಷಿತ, ಅಲ್ಲೇ ನಿಲ್ಲೆ, ಶಿಶಿರಾಗಣ, ಹೂವು ಮುಳ್ಳು, ಪ್ರೇಮಸೇತು, ನೆರಳು ಬೆಳಕು. ಕಥಾ ಸಂಕಲನಗಳು: ಕಸ್ತೂರಿ, ಅರ್ಪಣೆ, ಅಪರೂಪದ ಅತಿಥಿ, ಬಾಬು ಬರ್ತಾನೆ, ಹ್ಯಾಪಿ ಬರ್ತ್ಡೇ. ವಚನ ಸಂಗ್ರಹ, ನವನೀತ. ಪ್ರಶಸ್ತಿಗಳು: ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹೀಗೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಶ್ರೇಷ್ಠ ಕಾದಂಬರಿಗಳನ್ನು ಕೊಟ್ಟ ಹಿರಿಮೆ ಇವರದು. ಧನ್ಯವಾದಗಳು.